ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆತ್ಮಿಕ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಪ್ರಿಯ ದೇವಜನರೇ, 1 ಪೇತ್ರ 3ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆ ದೀನಭಾವವು ಉಳ್ಳವರಾಗಿರಿ, ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಇದಕ್ಕಾಗಿಯೇ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯವನ್ನು ನಾವು ಓದುವಾಗ ಹೀಗೆ ಹೇಳ್ತದೆ: ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಈ ಒಂದು ವಾಕ್ಯವನ್ನ ನಾವು ಓದುವಾಗ ಇಲ್ಲಿ 6 ವಿಷಯಗಳನ್ನ ನಾವು ಗಮನಿಸ್ತೀವಿ. ಒಂದು, ಏಕ ಮನಸ್ಸುಳ್ಳವರಾಗಿರ್ಬೇಕೆಂಬುದಾಗಿ; ಪರರ ಸುಖ ದುಃಖಗಳಲ್ಲಿ ಪಾಲುಗಾರರಾಗಬೇಕೆಂಬುದಾಗಿ; ಅಣ್ಣ ತಮ್ಮಂದಿರುತ್ತೆ ಒಬ್ಬರನ್ನೊಬ್ಬರನ್ನು ಪ್ರೀತಿಸಿರಿ ಎಂಬುದಾಗಿ; ಕರುಣೆ ದೀನಭಾವ ಉಳ್ಳವರಾಗಿರಿ ಎಂಬುದಾಗಿ; ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದವರಾಗಿರಿ ಎಂಬುದಾಗಿ; ಮಾತ್ರವಲ್ಲ, ಆಶೀರ್ವದಿಸಿರಿ ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಏಕ ಮನಸ್ಸುಳ್ಳವರಾಗಿರ್ಬೇಕು. ಯಾವಾಗ ನಾವು ಏಕ ಮನಸ್ಸುಳ್ಳವರಾಗಿರ್ತೀವೋ ಆಗ ಇನ್ನೊಬ್ಬರ ಕಷ್ಟ ದುಃಖಗಳಲ್ಲಿ ನಾವು ಪಾಲ್ಗಾರರಾಗಲಿಕ್ಕೆ ಸಾಧ್ಯವಾಗ್ತದೆ. ನಾವು ಏಕ ಮನಸ್ಸುಳ್ಳವರಾಗಿರ್ಬೇಕು. ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದ್ಬೇಕಾದ್ರೆ 18ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, 19ನೇ ವಚನದಲ್ಲಿ: ಈ ಭೂಲೋಕದಲ್ಲಿ ಯಾರಾದ್ರೂ ಇಬ್ಬರು ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದ್ರೆ ಪರಲೋಕದಿಂದ ಅದಾಗ್ತದೆ ಎಂಬುದಾಗಿ ದೇವರಿಂದ. ಖಂಡಿತ ಏಕ ಮನಸ್ಸನ್ನಂಥದ್ದು ಬಹಳ ಪ್ರಾಮುಖ್ಯತೆ. ಏಕ ಮನಸ್ಸನ್ನಂಥದ್ದು ಬಹಳ ಅತಿ ಪ್ರಾಮುಖ್ಯತೆ. ಆ ಏಕ ಮನಸ್ಸುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಕೇಳ್ತೇನೆ ಎಂಬುದಾಗಿ. ಆದ್ರಿಂದ ರೋಮ 12:8 ಸಹ ಹೇಳ್ತದೆ, ನೀವು ಏಕ ಮನಸ್ಸುಳ್ಳವರಾಗಿರಿ ಅಂತ. ನಾವೇನಾಗಬೇಕು? ಏಕ ಮನಸ್ಸುಳ್ಳವರಾಗಿರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಮೊದಲು ನಾವು ಏಕ ಮನಸ್ಸುಳ್ಳವರಾಗಿರ್ಬೇಕು. ಏಕ ಮನಸ್ಸುಳ್ಳವರಾಗಿದ್ರೆ ಮಾತ್ರ ನಾವೇನಾಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಪರರ ಸುಖ ದುಃಖಗಳಲ್ಲಿ ನಾವು ಪಾಲ್ಗಾರರಾಗಲಿಕ್ಕೆ ಸಾಧ್ಯ ಎಂಬುದಾಗಿ. ಪರರ ಸುಖ ದುಃಖಗಳಲ್ಲಿ ನಾವು ಪಾಲ್ಗಾರರಾಗಲಿಕ್ಕೆ ಸಾಧ್ಯ, ಪ್ರಿಯ ದೇವ್ರ ಮಕ್ಕಳೇ. ಆದ್ರಿಂದ ನೋಡಿ, ಜ್ಞಾನೋಕ್ತಿ 3ನೇ ಅಧ್ಯಾಯ 27ರಿಂದ 28ನೇ ವಚನ ತನಕ ನಾವು ನೋಡ್ತಿದ್ದೀವಿ. ನಿನ್ನ ಸಹೋದರನಿಗೆ ಏನಾದ್ರೂ ನಿನ್ನಲ್ಲಿ ಹೊಂದತಕ್ಕಂಥದ್ದು ಇದ್ರೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಎಂಬುದಾಗಿ ಯಾವುದೇ ಕಾರಣಕ್ಕೆ ಆ ರೀತಿ ಮಾಡಬೇಡದು ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಹೇಳ್ತದೆ. ಆದ್ರಿಂದ ನಮ್ಮಲ್ಲಿ ಹೊಂದುವಂಥದ್ದು ಏನಾದ್ರೂ ಇದ್ರೆ ಅವ್ರು ಕೊಡ್ತಕ್ಕಂಥದ್ದು ಖಂಡಿತವಾಗಿ ನಾವು ಅವರಿಗೆ ಸಹಾಯ ಮಾಡ್ಬೇಕಂದ್ರೆ ಅವರ ಕಷ್ಟದಲ್ಲಿ ನಾವು ಪಾಲ್ಗಾರರಾಗಬೇಕು, ಅವರ ಸಂಕಟಗಳಲ್ಲಿ ನಾವು ಸಹಾಯಕರಾಗಬೇಕು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಆದ್ರಿಂದ ಇಬ್ರಿಯ ಪತ್ರಿಕೆಗೆ ನಾವು ಬರ್ಬೇಕಾದ್ರೆ 13ನೇ ಅಧ್ಯಾಯ 3ನೇ ವಚನ ನಾವು ಓದ್ತದೆ. ಪ್ರಿಯ ದೇವ ಜನರೇ, ಇಬ್ರಿಯ 13ನೇ ಅಧ್ಯಾಯ 3ನೇ ವಚನಗಳನ್ನು ನಾವು ಓದಬೇಕಾದ್ರೆ ಅಲ್ಲಿ ದೇವ್ರ ವಾಕ್ಯ ಹೀಗೆ ಹೇಳ್ತದೆ. ಏನೆಂಬುದಾಗಿ ನಾವು ನೋಡುವುದಾದ್ರೆ: ಸರಿಯವರ ಸಂಗಡ ನೀವು ಜೊತೆ ಸೇರಿಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯವನ್ನು ಅನುಭವಿಸುವವರನ್ನು ನೆನೆಸಿರಿ ಎಂಬುದಾಗಿ. ನೋಡಿ, ಇಲ್ಲಿ ಹೇಳ್ತದೆ, ಸರಿಯವರ ಸಂಗಡ ನೀವು ಸರಿಯವರೆಂದು ಭಾವಿಸಿಕೊಳ್ಳ್ರಿ ಎಂಬುದಾಗಿ. ಅನ್ಯಾಯ ಹೊಂದಿದವರು, ಅನ್ಯಾಯ ಆದಂತವರನ್ನು ನೋಡುವಾಗ ನಿಮಗೂ ಅನ್ಯಾಯ ಆಗಿದೆ ಎಂದು ಭಾವಿಸಿಕೊಡ್ರಿ ಅಂತ ಹೇಳಿದ್ರೆ ಅವರ ಕಷ್ಟ ಸುಖದಲ್ಲಿ ನೀವು ಪಾಲ್ಗಾರರಾಗಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಆದ್ರಿಂದ ನಮಗೆ ಏನಾಗಬೇಕಂದ್ರೆ ಅಣ್ಣ ತಮ್ಮಂದಿರಂತೆ ನಾವು ಜೀವಿಸ್ಬೇಕು. ನಾವೆಲ್ಲರೂ ಏನಾಗಿದ್ದೀವಿ? ಸಹೋದರರಾಗಿದ್ದೀವಿ, ಅಣ್ಣ ತಮ್ಮಂದಿರಾಗಿದ್ದೀವಿ. ಆದ್ರಿಂದ ದೇವರ ವಾಕ್ಯ ಇಬ್ರಿಯ 13ನೇ ಅಧ್ಯಾಯ 1ನೇ ವಚನದಲ್ಲಿ ನಿಮ್ಮಲ್ಲಿ ಸಹೋದರರ ಸ್ನೇಹ ನೆಲೆಯಾಗಿರ್ಲಿ ಎಂಬುದಾಗಿ. ಅಣ್ಣ ತಮ್ಮಂದ್ರೆ ಸಹೋದರರು ಎಂಬುದಾಗಿ. ಆ ಒಂದು ಸಹೋದರರ ಸ್ನೇಹ ನಿಮ್ಮಲ್ಲಿ ನೆಲೆಯಾಗಿರ್ಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದೇ 133ನೇ ಕೀರ್ತನೆ 1ನೇ ವಚನವನ್ನು ನಾವು ಓದ್ಬೇಕಾದ್ರೆ ಹೇಳ್ತದೆ, ಆಹಾ, ಸಹೋದರರು ಒಂದಾಗಿರೋದು ಎಷ್ಟು ಒಳ್ಳೆಯದು. ನೋಡಿ, ಸಹೋದರ ಸ್ನೇಹ ನಮ್ಮೊಳಗಿರ್ಬೇಕು, ಸಹೋದರರು ಒಂದಾಗಿರ್ಬೇಕು ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಬ್ಬರನ್ನೊಬ್ರು ಪ್ರೀತಿಸಬೇಕು. ಆದ್ರಿಂದ ನಮ್ಮೊಳಗೇನಾಗಬೇಕು? ಕರುಣೆ ದೀನಭಾವ ಉಳ್ಳವರಾಗಿರಿ ಎಂಬುದಾಗಿ. ಅಪಕಾರಕ್ಕೆ ನಾವು ಅಪಕಾರವನ್ನು ಮಾಡದೆ, ನಿಂದೆಗೆ ನಿಂದೆಯನ್ನು ಮಾಡದೆ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಯಾಕಂದ್ರೆ ರೋಮ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ನ ತೆಗೆದುಕೊಳ್ಳುವಾಗ ಅಲ್ಲಿಯೂ ಸಹ
ದೇವರ ವಾಕ್ಯ ಒಂದು ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳೇ. ರೋಮ ಪತ್ರಿಕೆ 12 16 ವಚನಕ್ಕೆ ನಾವು ಬರುವಾಗ 17 18 ನಾವು ಓದಬೇಕಾದ್ರೆ, ಯಾರಿಗೂ ಅಪಕಾರವನ್ನು ಮಾಡಬೇಡ್ರಿ, ಎಲ್ಲರ ದೃಷ್ಟಿಗೆ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಿರಿ, ಸಾಧ್ಯವಾದರೆ ನಿಮ್ಮಿಂದಾಗೋ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ ಎಂಬುದಾಗಿ. ನೋಡಿ, ಆದ್ರಿಂದ ನಾವೆಲ್ಲರೊಂದಿಗೆ ಸಮಾಧಾನದಿಂದ ಇರಬೇಕು, ಅಪಕಾರಕ್ಕೆ ಅಪಕಾರ ಮಾಡಬಾರದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾವು ಇನ್ನೊಬ್ಬರನ್ನ ಆಶೀರ್ವದಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಾವು ಶಪಿಸದೆ ಆಶೀರ್ವದಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿದ್ದು ಪರರ ಸುಖ ದುಃಖಗಳಲ್ಲಿ ನಾವು ಪಾಲ್ಗಾರರಾಗಿದ್ದು ಅಣ್ಣ ತಮ್ಮಂದಿರಂತೆ ಸಹೋದರ ಸಹೋದರಿಯರಂತೆ ನಾವು ಜೀವಿಸಿ ಕರುಣೆ ದೀನ ಭಾವ ಉಳ್ಳವರಾಗಿ ನಾವು ಬದುಕಿ, ಮಾತ್ರವಲ್ಲ ನಾವು ಅಪಕಾರಕ್ಕೆ ಇನ್ನೊಬ್ಬರು ನನಗೆ ಕೇಡು ಮಾಡ್ದೇನೆ, ನನಗೆ ತೊಂದರೆ ಮಾಡ್ದೇನೆ, ಅವನಿಗೂ ನಾನು ತೊಂದರೆ ಮಾಡ್ತೀನಿ, ಅವನಿಗೂ ಕೇಡು ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ನಾವೇನ್ ಮಾಡೋಣ ಅಂತಂದ್ರೆ, ನಾವು ಮನಪೂರ್ವಕವಾಗಿ ಅವನ್ನ ಆಶೀರ್ವದಿಸಬೇಕು. ನಾವು ಆಶೀರ್ವದಿಸಿದ್ರೆ ಖಂಡಿತವಾಗಿ ನಾವು ದೇವ್ರ ವಾಕ್ಯ ಹೇಳ್ತದೆ, ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ನಾವು ಒಂದು ಕೊಡ್ತೀವಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಾವು ಆಶೀರ್ವದಿಸಬೇಕು. ಇದಕ್ಕಾಗಿ ದೇವ್ರು ನಮ್ಮನ್ನು ಕರೆದ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ನಮ್ಮನ್ನು ಆಶ್ವಾಸಲಿಕ್ಕೆ ಕರೆದಿದ್ದೇನೆ. ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ, ಒಂದು ಮುಂಚಾನೆಯಲ್ಲಿ ಕೂಡಿ ಬಂದಂತ ನಿಮ್ಮೆಲ್ಲರನ್ನು ಸಹ ನಾನು ನಿಮಗೆ ಹೇಳುವಂಥದ್ದು ಒಂದು ವಿಚಾರ, ನಮ್ಮೊಳಗೆ ಏನೇ ಒಂದು ದೋಷಗಳಿದ್ರು ಸಹ ಅದನ್ನ ನಾವು ಬಿಟ್ಟು ನಾವೇನ್ ಮಾಡ್ಬೇಕು, ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸಬೇಕು. ಯಾಕಂದ್ರೆ ಈ ಒಂದು ಗುಣಗಳು, ಈ ಒಂದು ಸ್ವಭಾವಗಳು ನಮ್ಮ ಕ್ರೈಸ್ತರ ಅಂತ ದೇವಜನರಾದಂತ ನಮ್ಮೊಳಗೆ ಇರಬೇಕು. ಇಲ್ಲ ಅಂತಂದ್ರೆ ಖಂಡಿತವಾಗಿ ನಾವು ದೇವ್ರ ಮಕ್ಕಳಾಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮನ್ನು ಸಹ ಆಶೀರ್ವದಿಸೋದಿಲ್ಲ, ನಾವು ಸಹ ಆಶೀರ್ವಾದ ಹೊಂದಿಕೊಳ್ಳಲ್ಲ. ಖಂಡಿತವಾಗಿ ನಾವು ಇನ್ನೊಬ್ಬರನ್ನು ಶಪಿಸಿದ ಆಶೀರ್ವದಿಸಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದರಲ್ಲಿ ಮುಂಚಾನೆ ನಮಗೆ ಅನೇಕ ಕೇಡುಗಳು, ತೊಂದರೆಗಳು, ಅನೇಕ ಆಪತ್ತುಗಳು, ಸಮಸ್ಯೆಗಳು ಮಾಡಿರ್ಬೋದು. ಆದ್ರೆ ನಾವಿವತ್ತು ತಪ್ಪನ್ನು ಕ್ಷಮಿಸೋಣ ಯೇಸು ಕ್ರಿಸ್ತನ ನಮ್ಮ ನಿಮಿತ್ತದಲ್ಲಿ. ಯಾಕಂದ್ರೆ ಆತನು ಕ್ಷಮಿಸಿದನು, ನಾವು ಕ್ಷಮಿಸಬೇಕು, ಆತನ ಮಾದರಿಯನ್ನು ನಾವು ಅನುಸರಿಸಬೇಕು. ಹಾಗಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯೇಸುವೇ ನಿಮಗೆ ಮಹಿಮೆ. ಅಪ್ಪ, ಈ ವಾಕ್ಯ ಕೇಳಿದ ಪ್ರಕಾರವಾಗಿ ನಾವು ಏಕ ಮನಸ್ಸುಳ್ಳವರು ಎಲ್ಲರಲ್ಲಿ ಏಕ ಮನಸ್ಸು ಇರುವಂತೆ ಸಹಾಯ ಮಾಡು. ಒಬ್ರಿಗೊಬ್ರು ಅಣ್ಣ ತಮ್ಮಂದಿರಂತೆ ಕರ್ತನ ಮುಂದೆ ನಾವು ಪ್ರೀತಿಸುವಂತೆ ಸಹಾಯ ಮಾಡಪ್ಪ. ದೇವರ ಕರ್ತನ ಸ್ವಾಮಿ, ನಮ್ಮಲ್ಲಿ ಕರುಣೆ ದೀನಭಾವವನ್ನು ಉಂಟು ಮಾಡು. ಹೌದು, ನಾವು ಕರ್ತನ ಅಪಕಾರ ಮಾಡಂತೆ, ನಿಂದೆ ಮಾಡಂತೆ ಕರ್ತನಂತೆ ನಾವು ಆಶೀರ್ವದಿಸುವಂತೆ ಸಹಾಯ ಮಾಡು ದೇವರೇ. ಯಾಕಂದ್ರೆ ಇದಕ್ಕಾಗಿ ದೇವರು ಕರೆದನೆ. ಹೌದು, ಹೀಗೆ ಮಾಡಿದ್ರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವಿರಿ ಎಂದು ನೀವು ಕೇಳ್ತದಲ್ಲ. ಹೌದು ಕರ್ತನ ಸ್ವಾಮಿ, ನಾವು ಯಾವಾಗಲೂ ನಾವು ಆಶೀರ್ವದಿಸುವಂತವರಾಗುವಂತೆ, ಕ್ಷಮಿಸುವಂತವರಾಗುವಂತೆ, ಪ್ರೀತಿಸುವಂತವರಾಗುವಂತೆ, ಅಪ್ಪ ಕರ್ತನ ತಂದೆ ಸ್ವಾಮಿ ನಾವು ಕರ್ತನಂದ ಏಕ ಮನಸ್ಸುಳ್ಳವರಾಗಿ ಇರುವಂತೆ, ಪರರ ಸುಖ ದುಃಖಗಳಲ್ಲಿ ಪಾಲವರಾಗುವಂತೆ ಸಹಾಯ ಮಾಡು. ಹೇಳಪಡದ ಪ್ರತಿಯೊಂದು ವಾಕ್ಯವು ಪ್ರತಿಯೊಬ್ಬರನ್ನು ಮುಟ್ಟಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಉಂಟು ಮಾಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಯೇಸು ಕ್ರಿಸ್ತನ ಬೇಡಿದ್ದೇವೆ ತಂದೆ, ಆಮೆನ್. ಇದುವರೆಗೂ ವಾಕ್ಯವನ್ನು ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.